ಹಾಯ್ ಹಲೋ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಧುತ್ವದ ಪ್ರೊಸೆಸನ್ನು ಹೇಗೆ ನಡೆಯುತ್ತದೆ, ಯಾವುದೇ ಈಗ ಸ್ಟೇಟ್ ಗೌರ್ಮೆಂಟ್ದಲ್ಲಿ ಕಾಸ್ಟ್ನಲ್ಲಿ ಸೆಲೆಕ್ಷನ್ ಆದರೆ ಅದನ್ನು ಈಗ ಜಾಯಿನ್ ಆಗೋಕ್ಕಿಂತ ಮುಂಚಿತವಾಗಿ ಸಿಂಧುತ್ವವನ್ನು ತೆಗೆಸಬೇಕಾಗುತ್ತದೆ. ತೆಗೆಸಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಏನೇನು ಪ್ರೊಸೀಜರ್ ನಡೆಯುತ್ತದೆ, ಯಾರ್ಯಾರು ಇರ್ತಾರೋ, ಹೆಂಗೆ ಅಪ್ರೂವಲ್ ಕೊಡ್ತಾರೋ ಅಂತ ಇವತ್ತಿನ ವಿಡಿಯೋದಾಗ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ಮಾಹಿತಿ ಕೊಡ್ತಾ ಹೋಗ್ತಿದ್ದೀನಿ. ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನೋಡ್ಬೋದು ನಾವು ಈಗ ಸಿಂಧುತ್ವ ಪ್ರಮಾಣ ಪತ್ರದ ಎಲ್ಲ ಲೆಟ್ರ್ ಅವರ ಫಸ್ಟ್ ಆಫ್ ಆಲ್ ನೀವು ಸೆಲೆಕ್ಷನ್ ಆದ ನಂತರ ಏನು ಮಾಡ್ತಾರಪ್ಪ ಅಂದರೆ ಅಪ್ಲಿಕೇಶನ್ನ ಹಾಕ್ತಾರೆ. ಯಾರಪ್ಪ ಅಂದ್ರೆ ನಿಮ್ಮ ಡಿಪಾರ್ಟ್ಮೆಂಟ್, ಈಗ ಯಾವುದೇ ರೀತಿಯಾದಂಥ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನೀವು ಪೊಲೀಸ್ ಅಂತ ಸೆಲೆಕ್ಷನ್ ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹಾಕ್ತಾರೆ. ಅದೇ ರೀತಿಯಾಗಿ ನೀವು ಯಾವುದೇ ರೀತಿ ಯಾವ ಡಿಪಾರ್ಟ್ಮೆಂಟ್ಗೆ ಸೆಲೆಕ್ಷನ್ ಆಗಿರ್ತಿರಲ್ಲ ಆ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಅಪ್ಲಿಕೇಶನ್ನ ಹಾಕ್ತಾರೆ. ಆದ ನಂತರ ಈಗ ನೋಡ್ಬೋದು ಇಲ್ಲಿ ಏನಂತ ಇದೆ, ಅಪ್ಲಿಕೇಶನ್ ಸಬ್ಮಿಟೆಡ್ ಅಂದರೆ ಈಗ ಸಕಾಲತ್ರೊಳಗೆ ಅವರ ಅಪ್ಲಿಕೇಶನ್ನ ಹಾಕ್ತಾರೆ. ಯಾವಾಗಪ್ಪ ಅಂದರೆ ಇಲ್ಲಿ ನೋಡ್ಬೋದು ನೀವು ಸಿಂಧುತ್ವ, ಫಸ್ಟ್ ಆಫ್ ಆಲ್ ಸಿಂಧುತ್ವ ಪ್ರೊಸೆಸನ್ನು ನೋಡೋಣ. ಸಿಂಧುತ್ವ ಬಗ್ಗೆ ಪ್ರೊಸೆಸನ್ನು ನೋಡೋಣ ಇವತ್ತಿನ ನೋಡಿದಾಗ. ಏನು ನೋಡ್ಬೋದು ಇಲ್ಲಿ ಫಸ್ಟ್ ಆಫ್ ಆಲ್ ಅಪ್ಲಿಕೇಶನ್ ಸಬ್ಮಿಟೆಡ್. ಅಪ್ಲಿಕೇಶನ್ ಯಾರು ಹಾಕ್ತಾರಪ್ಪ ಅಂದರೆ ನಿಮ್ಮ ಯಾವ ಡಿಪಾರ್ಟ್ಮೆಂಟ್ ಇರ್ತೈತಿ ಅವ್ರ ಡಿಪಾರ್ಟ್ಮೆಂಟ್ದವ್ರ ಅಪ್ಲಿಕೇಶನ್ನ ಹಾಕ್ತಾರೆ. ನೀವು ಸೆಲೆಕ್ಷನ್ ಆದ ನಂತರ ಏನು ಮಾಡ್ತಾರಪ್ಪ ಅಂದರೆ ಇನ್ನೂ ಜಾಯ್ನ್ ಆಗೋಗುತ್ತೆ 1-2 ತಿಂಗಳ ಮುಂಚಿತವಾಗಿ ಏನಪ್ಪ ಅಂದರೆ ಅಪ್ಲಿಕೇಶನ್ನ ಹಾಕ್ತಾರೆ. ಇಲ್ಲಿ ಫಾರ್ಮ್ ಡೀಟೇಲ್ಸ್ ಅಂದರೆ ಅವರ ಫಾರ್ಮನ್ನು ಫಿಲ್ ಮಾಡಿರ್ತಾರೆ ನಿಮ್ದು. ಅದೇ ರೀತಿಯಾಗಿ ಅಕ್ನಾಲೇಜ್ಮೆಂಟ್ ಕೂಡ ಇಲ್ಲಿ ಇರ್ತದೆ, ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಇದು ಸೇವಾ ಸಿಂಧು ಟ್ರ್ಯಾಕ್ ಮಾಡಿದ ನಂತರ ಬರ್ತಕ್ಕಂತಹ ಇನ್ಫಾರ್ಮೇಷನ್ ಆಗೈತಿ. ಇದ ಒಬ್ಬ ಡೆಮೋ ಆಗಿ ನಾನು ತೊಗೊಂಡಿದ್ದೇನೆ. ಅದೇ ರೀತಿಯಾಗಿ ನೋಡ್ಬೋದು ಇಲ್ಲಿ ಕಂಪ್ಲೀಟೆಡ್ ಅಂದರೆ ಇದಾದ್ಬೇಕಾ ನೆಕ್ಸ್ಟ್ ಇಲ್ಲಿ ಹೋಯ್ತಪ್ಪ ಅಂದರೆ ಕಂಪ್ಲೀಟೆಡ್ ಆಯ್ತು. ಆದ ನಂತರ 19 ತಾರೀಕು ಅಪ್ಲಿಕೇಶನ್ನ ಹಾಕಿದ್ದಾರೆ. ನೋಡ್ಬೋದು ಇಲ್ಲಿ 19/6/2026 ಅಪ್ಲಿಕೇಶನ್ನ ಹಾಕಿದರು. ಟೈಮ್ ಟೇಕನ್ ಬೈ ಡೇಸ್ ಅಂದರೆ ಈ ಟೈಮ ತೊಗೊಂಡಿಲ್ಲ. ನೀವು ಯಾರ್ಯಾರು ಡಿಪಾರ್ಟ್ಮೆಂಟ್ ಹೋಗೈತಿ, ಎಷ್ಟು ಟೈಮ್ ತೊಗೊಂತಾರಂತ ಒಂದೊಂದಾಗಿ ಎಲ್ಲ ಕೂಡ ಡೀಟೇಲ್ಸ್ ಕೂಡ ಇಲ್ಲಿ ಮೆನ್ಷನ್ ಕೂಡ ಮಾಡಿರ್ತಾರೆ. ಅದ ನಂತರ ನೋಡ್ಬೋದು ಇಲ್ಲಿ ನಿಲ್ ಅಂತ ಕೊಡ್ತಾರೆ. ಆದ ನಂತರ ಏನಪ್ಪ ಅಂದರೆ ಇಲ್ಲಿ ನೋಡ್ಬೋದು ನೀವು ಸೆಕೆಂಡ್ ಸ್ಟೆಪ್ ಯಾವುದಪ್ಪ ಅಂದರೆ ಫಸ್ಟ್ ಸ್ಟೆಪ್ ಮುಗಿತಿಗೆ ಸೆಕೆಂಡ್ ಸ್ಟೆಪ್ ಯಾವುದಪ್ಪ ಅಂದ್ರೆ ನೋಡ್ಬೋದು ನೀವು. ಸೆಕೆಂಡ್ ಸ್ಟೆಪ್ ಯಾವುದಪ್ಪ ಅಂದ್ರೆ ವೆರಿಫಿಕೇಷನ್ ಬೈ ಡೆಪ್ಯೂಟಿ ಕಮಿಷನರ್ ಅಂದರೆ DC ಅವ್ರು ಏನು ಮಾಡ್ತಾರಪ್ಪ ಅಂದರೆ ನೀವು ಅದನ್ನು ವೆರಿಫೈ ಮಾಡ್ತಾರೆ. ಅಪ್ಲಿಕೇಶನ್ ಕರೆಕ್ಟ್ ಐತಿಲ್ಲೋ ಅಂತ ಅವರ ಅಪ್ರೂವಲ್ ಫಾರ್ವರ್ಡ್ ಅಂತ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಮುಂದಿನ ಕ್ರಮಕ್ಕಾಗಿ ಕಳಿಸಲಾಗಿದೆ. ಇವ್ರು ಫಾರ್ವರ್ಡ್ ಮಾಡಿದ ನಂತರ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಯಾರಿಗೆ ಹೋದೈತಪ್ಪ ಅಂದರೆ ವೆರಿಫಿಕೇಷನ್ ಬೈ ಮೈನಾರಿಟಿ ವೆಲ್ಫೇರ್ ಡೈರೆಕ್ಟ್ ಆಫೀಸ್ ಅಂದರೆ ಇದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಐತಿ. ಅದೇ ರೀತಿಯಾಗಿ ನಿಮ್ದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದ್ದರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬರ್ತದೆ. SC/ST ಇದ್ದರೆ ಏನು ಬರ್ತೈತಪ್ಪ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಅಂತ ಬರ್ತದೆ. ಅದೇ ರೀತಿಯಾಗಿ ಇದು ಮೊದಲ ಯಾರ ಅಪ್ಲಿಕೇಶನ್ನ ನಿಮ್ಮ ಡಿಪಾರ್ಟ್ಮೆಂಟ್ ಯಾರು ಇರ್ತಾರೋ ಅವ್ರು ಅಪ್ಲಿಕೇಶನ್ ಹಾಕ್ತಾರೋ. ಅದ ನಂತರ ಸೆಕೆಂಡಲ್ಲಿ ಬರ್ತೈತಪ್ಪ ಅಂದರೆ DC ಬರ್ತೈತಿ. DC ಇದ್ದವ್ರು ಏನು ಮಾಡ್ತಾರಪ್ಪ ಅದನ್ನ ಫಾರ್ವರ್ಡ್ ಮಾಡ್ತಾರೆ, ಮುಂದಕ್ಕೆ ಹಚ್ಕೊಡ್ತಾರೋ. ಆದ ನಂತರ ಏನು ಮಾಡ್ತಾರಪ್ಪ ಅಂದರೆ ಥರ್ಡ್ ಸ್ಟೆಪ್ ಯಾರಿಗೆ ಬರ್ತೈತಪ್ಪ ಅಂದರೆ ನೋಡ್ಬೋದು ನೀವು. ಥರ್ಡ್ ಸ್ಟೆಪ್ ಎಲ್ಲಿ ಬರ್ತೈತಪ್ಪ ಅಂದರೆ ವೆರಿಫಿಕೇಷನ್ ಬೈ ಮೈನಾರಿಟಿ ವೆಲ್ಫೇರ್ ಡಿಸ್ಟ್ರಿಕ್ಟ್ ಆಫೀಸ್ ಅಂದರೆ ಮೈನಾರಿಟಿ ಅಂದರೆ ಮುಸ್ಲಿಮ, ಜೈನ, ಕ್ರಿಸ್ತ ಆಗಿರಂದ್ರೆ ಮೈನಾರಿಟಿ ಬರ್ತೈತಿ. ಇಂಥ OBC ಆಗಿರಂದ್ರೆ OBC ಇದ್ರಂದ್ರೆ ಯಾವ್ದು ಬರ್ತೈತಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬರ್ತೈತಿ, ಹಿಂದೂದವರ ಕಲ್ಯಾಣ ಇಲಾಖೆ. ಇಲ್ಲಾಂದರೆ SC/ST ಆಗಿದ್ದಾರೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಬರ್ತೈತಿ. ಇಲ್ಲಿ ಅದನ್ನ ಮೆನ್ಷನ್ ಮಾಡಿರ್ತಾರೆ. ಅದ ನಂತರ ಇಲ್ಲಿ ಫಾರ್ವರ್ಡ್ ಮಾಡಿದ್ದಾರೆ, ಇವರು ಕೂಡ ಫಾರ್ವರ್ಡ್ ಮಾಡಿದ್ದಾರೆ ನೀವು ನೋಡ್ಬೋದು. ಫಾರ್ವರ್ಡ್ ಮಾಡಿಲ್ಪ ಅಂದರೆ ಏನು ಬರ್ತೈತೆ ಅಂಡರ್ ಪ್ರೊಸೆಸ್ ಅಂತ ಬಿದ್ದಿರುತ್ತದೆ ಅಂತಂದು ನೋಡ್ಬೋದು ಇಲ್ಲಿ. ಅದ ನಂತರ ಇವರು ಕೂಡ ಫಾರ್ವರ್ಡ್ ಮಾಡಿದ್ದಾರೆ. ಯಾವ ತಾರೀಕು 19 ತಾರೀಕು ಅಪ್ಲಿಕೇಶನ್ ಹಾಕಿರು, 20 ತಾರೀಕು DC ಅವರ ಮುಂದೆ ಫಾರ್ವರ್ಡ್ ಮಾಡಿರು. ಆದ ನಂತರ 22 ತಾರೀಕು 2 ದಿವಸ ಆದ ನಂತರ ಯಾರು ಮಾಡಿರಪ್ಪ ಅಂದರೆ ಈಗೇನು ಜಿಲ್ಲಾ ಹಂತದ ಮೈನಾರಿಟಿ ಆಫೀಸ್ ಇರ್ತೈತಿ ಅವರ ಮುಂದಕ್ಕೆ ಫಾರ್ವರ್ಡ್ ಮಾಡ್ತಾರೆ. ಆದ ನಂತರ ಎಲ್ಲಿ ಬರ್ತೈತಪ್ಪ ಅಂದರೆ ನೆಕ್ಸ್ಟ್ ಫೋರ್ತ್ ಹಂತ ಯಾವುದಪ್ಪ ಅಂದ್ರೆ 4ನೇದ ನೀವು ನೋಡ್ಬೋದು ಇಲ್ಲಿ 4 ನಂಬರ್ ಯಾವ್ದು ಬರೋದಪ್ಪ ಅಂದರೆ ಇಲ್ಲಿ ನೋಡ್ಬೋದು ವೆಲ್ಫೇರ್ 4 ನಂಬರ್ ಬರೋದು ಯಾವುದಪ್ಪ ಅಂದರೆ ಇಲ್ಲಿ ನೋಡ್ಬೋದು 4 ನಂಬರ್ ಬರೋದು ವಿತ್ಡ್ರಾ ಫೆಸಿಲಿಟಿ ಫಾರ್ ರಿಕ್ವೈರಿಂಗ್ ಡಿಪಾರ್ಟ್ಮೆಂಟ್ ಫಾರ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ಮೈನಾರಿಟಿದಾಗ ಅವರ ವಿಡ್ರಾಲ್ ಅಂದರೆ ಏನ್ರಿ ಕ್ಯಾನ್ಸಲ್ ಮಾಡೋದಿತ್ತು ಅಂದರೆ ಏನ್ರಿ ಇತ್ತಂದ್ರೆ ಅವ್ರಿಗೆ ಫೆಸಿಲಿಟಿಯನ್ನು ಕೊಟ್ಟಿರ್ತಾರೆ. ಖರೆ ಅವರ ಇವರು ಕೂಡ ಫಾರ್ವರ್ಡ್ ಮಾಡಿದ್ದಾರೆ. ಅದೇ ತಾರೀಕು 22 ಅದೇ ಒಂದೇ ಡೇಟ್ಗೆ ಇವರ ಫಾರ್ವರ್ಡ್ ಕೂಡ ಮಾಡಿರ್ತಾರೆ. ಅದ ನಂತರ send request to the applicant to upload documents for minority welfare district office verification
ಅಂದರೆ ಈಗ ಏನು ಮಾಡ್ಬೇಕಪ್ಪ ಅಂದರೆ ಈಗ ಅಪ್ಲಿಕೇಶನ್ನ ಇವರೆಲ್ಲ ಫಾರ್ವರ್ಡ್ ಮಾಡಿದ ನಂತರ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮಗೆ ಮನೆಗೆ ಒಂದು ಲೆಟ್ರ್ ಬಂದಿರ್ತೈತಿ. ನೀವು ಸಮಾಜ ಕಲ್ಯಾಣ SC ST ಆಗಿರಂದ್ರೆ ಸಮಾಜ ಕಲ್ಯಾಣದಿಂದ ಮನೆಗೆ ಒಂದು ಲೆಟ್ರ್ ಬಂದಿರ್ತೈತಿ. ಇಲ್ಲಾಂದ್ರೆ ನೀವು OBC ಆಗಿರಪ್ಪ ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಿಮಗೆ ಒಂದು ಲೆಟ್ರ್ ಬಂದಿರ್ತೈತಿ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕಿದ ಒಂದು 4 ರಿಂದ 5 ದಿವಸದೊಳಗೆ ನಿಮ್ಗೆ ಮೊಬೈಲ್ಗೆ ಒಂದು ಮೆಸೇಜ್ ಬಂದಿರ್ತೈತಿ. ನಿಮ್ಮ ಅಪ್ಲಿಕೇಶನ್ ID ಮತ್ತು ನಿಮ್ಮ ಅರ್ಜಿಯನ್ನು ಪಾರ್ಕಿಂಗ್ನಲ್ಲಿ ಇರಿಸಲಾಗಿದೆ ಅಂತ ಬಂದಿರ್ತೈತಿ. ಆದ ನಂತರ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ನೀವು ಲೆಟ್ರ್ ಬರ್ತಕ್ಕ ವೇಟ್ ಮಾಡಿ ನಡೆಯುತ್ತೆ. ಇಲ್ಲಾಂದ್ರೆ ನೀವು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ OBC ಆಗಿರೋ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಹೋಗಿ ಕೇಳ್ರಿ ಬಿ, ಅಲ್ಲಿ ಲೆಟ್ರ್ ಕೊಡ್ತಾರೆ ನಿಮ್ಗೆ. ಅವ್ರಿಗೆ ತಗೊ ಒಂದು ಕಾಪಿ ಇರ್ತೈತಿ. ಇಲ್ಲಾಂದ್ರೆ ನೀವು SC ST ಆಗಿರಪ್ಪ ಅಂದ್ರೆ ಸಮಾಜ ಕಲ್ಯಾಣ ಆಫೀಸ್ಗೆ ಹೋಗಿ ಕೇಳ್ರಂದ್ರೆ ನಿಮ್ಮ ತಾಲೂಕು ನಿಯರೆಸ್ಟ್ ತಾಲೂಕದ ಕೇಳ್ರಪ್ಪ ಅಂದ್ರೆ ಅವರು ಕೊಡ್ತಾರೆ. ನೀವು ಇಲ್ಲಾಂದರೆ ಜೈನ, ಮುಸ್ಲಿಮ ಮತ್ತು ಕ್ರಿಸ್ತದವಾಗಿ ಮೈನಾರಿಟಿ ಆಫೀಸ್ ಅಂದ್ರೆ ಅಲ್ಲಿ ಹೋಗಿ ತಾಲೂಕದ ಮೈನಾರಿಟಿ ಆಫೀಸ್ ಎಲ್ಲೈತಿ ಅಲ್ಲಿ ಹೋಗಿ ಕೇಳ್ರಿ ಅಂದರೆ ನಿಮ್ಗೆ ಲೆಟ್ರನ್ನ ಕೊಡ್ತಾರೋ. ಆದ ನಂತರ ಅದರೊಳಗೆ ಡಾಕ್ಯುಮೆಂಟ್ ಕೂಡ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಅದನ್ನ ಡಾಕ್ಯುಮೆಂಟ್ಸನ್ನು ಎಲ್ಲ ರೆಡಿ ಮಾಡ್ಕೊಂಡ ನಂತರ ಏನು ಮಾಡಬೇಕಪ್ಪ ಅಂದರೆ ಮೊದಲಿಗೆ ಹೋಗಿ ಎಲ್ಲಿ ಕೊಡಬೇಕಪ್ಪ ಅಂದರೆ ಮೊದಲು ಎಲ್ಲ ರೆಡಿ ಮಾಡ್ಕೋಬೇಕು. ಮೊದಲಿಗೆ ಹೋಗಿ ತಹಶೀಲ್ದಾರ್ ಆಫೀಸ್ಗೆ ಹೋಗಬೇಕು. ತಹಶೀಲ್ದಾರ್ ಆಫೀಸ್ನಲ್ಲಿ ಏನು ಮಾಡ್ತಾರಪ್ಪ ಅಂದರೆ ನಿಮ್ದು ವರದಿಯನ್ನು ಕೊಡ್ತಾರೆ. ಒಂದು ವರದಿ ಅಂದರೆ ಈಗ ಇನ್ಕಮ್ ಕಾಸ್ಟ, ಭೂ ಹಿಡುವಳಿ, ವಂಶಾವಳಿ, ವಂಶವೃಕ್ಷ ಇವೆಲ್ಲ ಇರ್ತಾವಲ್ಲ ಅದ್ರ ಬಗ್ಗೆ ಒಂದು ಭೂಮಿ ಇದ್ರೆ ಭೂ ಹಿಡುವಳಿ ಅದೇ ರೀತಿಯಾಗಿ ಎಲ್ಲಾದ್ರ ವರದಿ ನಾವೇ ಕೊಟ್ಟಿದ್ದೀವಿ ಅಂತ ಒಂದು ವರದಿಯನ್ನು ಕೊಡ್ತಾರೆ. ಅದು ವರದಿ ಕೊಟ್ಟ ನಂತರ ಏನು ಮಾಡಬೇಕಪ್ಪ ಅಂದ್ರೆ ಅದನ್ನ ವರದಿ ತೊಗೊಂಡು ಆದ ನಂತರ ನೆಕ್ಸ್ಟ್ ನೀವು ಎಲ್ಲಿ ಹೋಗಬೇಕಪ್ಪ ಅಂದ್ರೆ ತಾಲೂಕು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅಥವಾ ತಾಲೂಕು OBC ಆಗಿರಂದ್ರೆ ಹಿಂದುಳಿದ ವರ್ಗ ತಾಲೂಕು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ. ಅದೇ ರೀತಿಯಾಗಿ SC ST ಆಗಿರಪ್ಪ ಅಂದರೆ OBC ಆಗಿರಂದ್ರೆ ಎಲ್ಲಿ ಹೋಗ್ಬೇಕಪ್ಪ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು. ಇಲ್ಲಾಂದರೆ ನೀವು SC ಅಥವಾ ST ಆಗಿರಪ್ಪ ಅಂದರೆ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗ್ಬೇಕು. ಸಮಾಜ ಕಲ್ಯಾಣ ಇಲಾಖೆಗೆ ಹೋಗ್ಬೇಕು. ಆದ ನಂತರ ಅಲ್ಲಿ ಅವ್ರ ಕಡೆ ನೀವು ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟ ನಂತರ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಒಂದು ಸಟ್ಟ ಜೆರಾಕ್ಸನ್ನು ಇಟ್ಕೋತಾರೆ. ಈಗ ನೀವು ತಹಶೀಲ್ದಾರ್ ಆಫೀಸ್ಗೆ ಹೋದ ನಂತರ ಭೀ ಅವರು ಅದನ್ನೇ ಮಾಡ್ತಾರೆ. ಏನಪ್ಪ ಅಂದರೆ ಒಂದು ಸಟ್ಟನ್ನು ನೀವೇನೇ ರೆಡಿ ಮಾಡಿರ್ತಿರಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ ಅದನ್ನ ಎಲ್ಲಿ ಕೊಡಬೇಕಪ್ಪ ಅಂದರೆ ಜಿಲ್ಲಾ ಹಂತಕ್ಕೆ ಕೊಡಬೇಕಾಗಿರ್ತೈತಿ. ಆದ ನಂತರ ನೀವು ಏನು ಮಾಡಬೇಕಪ್ಪ ಅಂದರೆ ಅದನ್ನ ಒಂದು ಸಟ್ಟ ಜೆರಾಕ್ಸನ್ನು ತಾಲೂಕು ಆಫೀಸ್ಗೆ ಇದಕ್ಕೆ ತಹಶೀಲ್ದಾರ್ ಆಫೀಸ್ಗೆ ಕೊಡಬೇಕು. ಆದ ನಂತರ ಬ್ಯಾಕ್ವರ್ಡ್ ಕ್ಲಾಸ್ಗೆ ಒಂದು ಆಫೀಸರ್ಗೆ ಒಂದು ಜೆರಾಕ್ಸನ್ನು ಕೊಡಬೇಕು, ಅಟೆಸ್ಟೆಡ್ ಇದ್ದದ. ಆದ ನಂತರ ಒಂದು ಸಟ್ಟ ನಿಮ್ಮ ಕಡೆ ಇಟ್ಕೋಬೇಕು. ಆದ ನಂತರ ಒರಿಜಿನಲ್ ಇರೋದನ್ನು ಎಲ್ಲಿ ಕೊಡಬೇಕಪ್ಪ ಅಂದರೆ ಬೆಳಗಾವಿ ನಿಮ್ಮ ಡಿಸ್ಟಿಕ್ ಇರುವಂತಹ ನಿಮ್ಮ ಡಿಸ್ಟಿಕ್ನಲ್ಲಿರುವ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗೆ ಕೊಡಬೇಕು. ಇಲ್ಲಾಂದರೆ SC ST ಆಗಿರಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕು. ಇಲ್ಲಾಂದರೆ ಮೈನಾರಿಟಿ ಆಫೀಸ್ಗೆ ಕೊಡಬೇಕು. ಅದು ಕೊಟ್ಟ ನಂತರ ಈಗ ನೋಡಬೇಕು. ಈಗ ಸೆಕೆಂಡ್ ತಹಶೀಲ್ದಾರ್ ಅವರು ವರದಿ ಕೊಟ್ಟ ನಂತರ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ನೀವು ತಾಲೂಕು ಆಫೀಸ್ದ ನಿಮ್ಮ ಡಿಪಾರ್ಟ್ಮೆಂಟ್ ಅಂದರೆ ಈಗ OBC ಅಂದರೆ OBC ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ, ಅದೇ ರೀತಿಯಾಗಿ ಸಮಾಜ ಕಲ್ಯಾಣ ಇಲಾಖೆ ಇಲ್ಲಾಂದ್ರೆ ಮೈನಾರಿಟಿಗೆ ಹೋಗಬೇಕು. ಅಲ್ಲಿ ಹೋಗ್ಬೇಕಂದ್ರೆ ಅಲ್ಲಿ ಕೊಟ್ಟ ನಂತರ ಏನು ಮಾಡ್ತಾರಪ್ಪ ಅಂದರೆ ನಿಮ್ಮ ಮನೆಗೆ ವಿಸಿಟನ್ನು ಮಾಡ್ತಾರೆ ತಹಶೀಲ್ದಾರ್ ಅವರು. ಹಾಗೆ ನಿಮ್ಮ ಮನೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವರು ನಿಮ್ಮ ಮನೆಗೆ ವಿಸಿಟ್ ಮಾಡಿದ ನಂತರ ನಿಮ್ಮಲ್ಲಿ ವೆರಿಫೈ ಮಾಡಿ ಒಂದು ಪಂಚನಾಮೆ ಅಂತ 4 ಮಂದಿ ಪಂಚರನ್ನ ಸಹಿ ಮಾಡಿಸ್ಕೊಂಡು ಅವರ ಪ್ರೂಫನ್ನು ತೊಗೊಂಡು ನಂತರ ಅವರು ವರದಿಯನ್ನು ಕೊಡ್ತಾರೆ. ಅವರೊಂದು ಇಲ್ಲಾಂದರೆ ಒಂದು 4 ರಿಂದ 3-4 ದಿವಸ ಆಗ್ಬೋದು. ಆದ ನಂತರ ಈಗ ತಾಲೂಕು ನಿಮ್ಮ ಇಲಾಖೆಗೆ ಆದ ನಂತರ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅವರು ಅದೇ ಸೇಮ್ ಪಂಚನಾಮ ಅಂತ ಹೇಳ್ಕೊಂಡು ಅದನ್ನ ಒಂದು ಲಿಸ್ಟ್ ಒಂದು ವೆರಿಫೈಗೆ ನಿಮ್ಮ ಮನೆಗೆ ಬರ್ತಾರೆ. ನೀವು ಏನು ಡಾಕ್ಯುಮೆಂಟ್ಸ್ ಕೊಟ್ಟರೆ ಎಲ್ಲ ಕರೆಕ್ಟ್ ಇದಾವಿಲ್ಲ ಅಂತ ನೋಡೋಕ್ಕೆ ಮನೆಗೆ ವೆರಿಫೈ ಬರ್ತಾರೋ. ಅದು ಬಂದ ನಂತರ ಒಂದು 4 ಮಂದಿನ ಪಂಚರ ಸಹಿ ಮಾಡಿಸ್ಕೊಂಡು ಅವ್ರು ಆಧಾರ್ ಕಾರ್ಡನ್ನು ಜೆರಾಕ್ಸನ್ನು ತೊಗೊಂಡು ನಂತರ ಏನು ಮಾಡ್ತಾರಪ್ಪ ಅಂದರೆ ಅವ್ರು ಹೋಗಿ ವರದಿಯನ್ನು 1-2 ದಿವಸ ಬಿಟ್ಟ ನಂತರ ನಿಮಗೆ ವರದಿಯನ್ನು ಸಲ್ಲಿಸ್ತಾರೆ. ವರದಿ ಸಲ್ಲಿದ ನಂತರ ನೀವೇನು ಮಾಡಬೇಕಪ್ಪ ಅದನ್ನು ತೊಗೊಂಡು ಎಲ್ಲಿ ಹೋಗ್ಬೇಕಪ್ಪ ಅಂದರೆ ಅದ ನಂತರ ಅದು ವರದಿ ಕೊಟ್ಟ ನಂತರ ನೀವು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು. ಆನ್ಲೈನಲ್ಲಿ ಅಪ್ಲೋಡ್ ಯಾವಾಗ ಮಾಡಬೇಕಪ್ಪ ಅಂದರೆ ನೀವು ತಹಶೀಲ್ದಾರ್ ಮುಗಿದ ನಂತರ ಅಪ್ಲೋಡ್ ಮಾಡಿದ್ರೆ ನಡೆಯುತ್ತೆ. ನೀವು ಆನ್ಲೈನಲ್ಲಿ ಸೇವಾ ಸಿಂಧು ಅಲ್ಲಿ ನಿಮಗೇನು ಮೆಸೇಜನ್ನು ಬಂದಿರ್ತೈತಲ್ಲ ಅದ ನಂತರ ನೀವು ಹೋಗಿ ಯಾವ ಕರ್ನಾಟಕವನ್ನು ಗ್ರಾಮವನ್ನು ಇಲ್ಲ ಅಂದರೆ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಅಲ್ಲಿ ಏನು ಮಾಡ್ಬೇಕಂದ್ರೆ ನೀಟಾಗಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು. ಅದೇ ರೀತಿಯಾಗಿ ತುಂಬಾ ಕೇರ್ಫುಲ್ಲಾಗಿ ಒಂದು ಡಾಕ್ಯುಮೆಂಟ್ಸ್ ಮಿಸ್ಟೇಕನ್ನು ಮಾಡದೆ ಅದೇ ರೀತಿಯಾಗಿ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ನೀಟಾಗಿ ನಿಮಗೆ ಪರಿಚಯ ಇರೋರ ಕಡೆ ಹೋಗಿ ಚೆನ್ನಾಗಿ ಅಪ್ಲೋಡನ್ನು ಮಾಡ್ತಕ್ಕದ್ದು. ಮಾಡಿದ ನಂತರ ಏನು ಮಾಡಬೇಕಪ್ಪ ಅಂದರೆ ನೆಕ್ಸ್ಟ್ ಅದನ್ನ ಡಾಕ್ಯುಮೆಂಟ್ಸ ತಾಲೂಕು ಆಫೀಸ್ ಮುಗೀತಂದ್ರೆ ಆದ ನಂತರ ಹೋಗಿ ಬೆಳಗಾಂ ಇಲ್ಲಾಂದರೆ ನಿಮ್ಮ ತಾಲೂಕಿಗೆ ಹೋಗಿ ಆ ವರದಿಯನ್ನು ಸಲ್ಲಿಸಬೇಕು. ತಾಲೂಕಿಗೆ ವರದಿಯನ್ನು ಅದನ್ನ ಒರಿಜಿನಲನ್ನು ಕೊಡಬೇಕು. ಆದ ನಂತರ ಒರಿಜಿನಲ್ ಕೊಟ್ಟ ಟಪಾಲ್ನಲ್ಲಿ ಹಾಕಿ ಬರಬೇಕು. ಆದ ನಂತರ ಅವ್ರೇನು ಮಾಡ್ತಾರಪ್ಪ ಅಂದರೆ ಜಿಲ್ಲಾ ಪಂಚಾಯತ್ಗೆ
ಅವ್ರು ಏನು ಮಾಡ್ತಾರಪ್ಪ ಅಂದರೆ ZP ಅವ್ರನ್ನ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರದ್ದೊಂದು ಸಿಗ್ನೇಚರ್ ಆಗಬೇಕು ಡಿಸ್ಟಿಕ್ದ. ಆದ ನಂತರ ZPದೊಂದು ಸಿಗ್ನೇಚರ್ ಆಗಬೇಕು. ಆದ ನಂತರ DCದೊಂದು ಸಿಗ್ನೇಚರ್ ಆಗಬೇಕು. ಆದ ನಂತರ ಅವರೆಲ್ಲ ಸಿಗ್ನೇಚರ್ ಆದ ನಂತರ ಏನು ಮಾಡ್ತಾರಪ್ಪ ಅಂದರೆ ನಿಮಗೆ ಅಂತ ಪ್ರೊವೈಡ್ ಮಾಡ್ತಾರೆ. ಆನ್ಲೈನಲ್ಲಿ ಹೇಗೆ ಯಾವ್ಯಾವ ಸ್ಟೆಪ್ ಅಂತ ಇರ್ತವೆ ನೋಡ್ಬೋದು. ಮೊದಲು ನೀವು ಅಪ್ಲೋಡ್ ಮಾಡಿರಿ. ಅಪ್ಲೋಡ್ ಮಾಡಿದ ನಂತರ ನೀವು ಅಪ್ಲೋಡ್ ಮಾಡೋ ತನಕ ಇಲ್ಲೆಲ್ಲ ಸ್ಟೇಟಸ್ ಏನಿಲ್ಲ ಬಂದಿರ್ತೈತಪ್ಪ ಅಂದ್ರೆ ಇದು ನೋಡ್ಬೋದು ನೀವು. ಫಸ್ಟ್ ಆಫ್ ಆಲ್ ಇದು ತಾನಾಗಿರ್ತೈತಿ. ಇದಕ್ಕೇನು ಮಾಡೋಕ್ಕತ್ತಲ್ಲ, ಇದಂತೂ ಆಗಿರ್ತೈತಿ. ಅದನ್ನ ವೆರಿಫೈ DC ಅಂತ ಮಾಡಿರ್ತಾರೆ, ವೆರಿಫೈ ಮೈನಾರಿಟಿ ಆಫೀಸ್ದವ್ರು ಮಾಡಿರ್ತಾರೆ, ಇಲ್ಲಾಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಇದ್ದರೆ ಬ್ಯಾಕ್ವರ್ಡ್ ಕ್ಲಾಸ್ದವ್ರು ಮಾಡಿರ್ತಾರೆ. ಆದ ನಂತರ ವಿಡ್ರಾಲ್ ಫೆಸಿಲಿಟಿ ಅದಂತೂ ಮಾಡೋಂಗಿಲ್ಲ ಆಲ್ಮೋಸ್ಟ್. ಸ್ಯಾಂಡ್ ರಿಕ್ವೈರ್ಡ್ ಡಾಕ್ಯುಮೆಂಟ್ ಅಪ್ಲೋಡ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅಂದರೆ ಇಲ್ಲಿ ನಿಮ್ಮ ವರ್ಕ ಸ್ಟಾರ್ಟ್ ಆಯ್ತು ನೋಡಿರಿ. ಎಲ್ಲಿಯಪ್ಪ ಅಂದ್ರೆ ಈಗ ಸ್ಟಾರ್ಟ್ ಆಯ್ತು ನೋಡಿರಿ. ವಿಡ್ರಾಲ್ ಫೆಸಿಲಿಟಿ ಅಂತ ಇದಂತೂ ಇರೋಂಗಿಲ್ಲ. ಆದ ನಂತರ ಈಗ ನೋಡ್ಬೋದು ನೀವು ಇಲ್ಲಿ 5 ನಂಬರ್ ವಾಪಸ್ ಸ್ಯಾಂಡ್ ರಿಕ್ವೈರ್ಡ್ ಅಪ್ಲಿಕೇಶನ್ ಅಪ್ಲೋಡ್ ದ ಡಾಕ್ಯುಮೆಂಟ್ಸ್ ಮೈನಾರಿಟಿ ಆಫೀಸ್ ಡಿಸ್ಟ್ರಿಕ್ಟ್ ಆಫೀಸ್ ವೆರಿಫಿಕೇಷನ್ ಮಾಡೋಕ್ಕೆ ನೀವು ಅಪ್ಲೋಡನ್ನು ಮಾಡಬೇಕು. ಸ್ಯಾಂಡ್ ರಿಕ್ವೈರ್ಡ್ ಟು ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಇಲ್ಲಿ. 5 ಮತ್ತು 6 ಯಾವ ಹಂತಗಳದಾವಲ್ಲ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೀವು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಿದ ನಂತರ ಏನು ಬರ್ತೈತಪ್ಪ ಅಂದರೆ ಇವ 2 ಹಂತಗಳು ನಿಮ್ಗೆ ಕಾಣಿಸ್ಕೊಳ್ತಾವೆ. ಇವು 2 ಹಂತಗಳು ಕಾಣಿಸ್ಕೊಂಡ ನಂತರ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನಂಬರ್ ಆಫ್ ಡೇಸ್ ಕೂಡ ತೋರಿಸ್ತಾ ಇದೆ ನೋಡ್ಬೋದು. ಇಲ್ಲಿ ನಿಮಗೆ ಲೆಟರ್ ಬಂದ 7 ದಿನಗಳ ಒಳಗಾಗಿ ನೀವು ಅಪ್ಲೋಡನ್ನು ಮಾಡ್ತಕ್ಕದ್ದು. ಅದ್ರ ಸಕಾಲಾಗ 1 ತಿಂಗಳ ಟೈಮಿಂಗ್ ಇರ್ತೈತಿ. ಅದ ನಂತರ ಹೋದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಅರ್ಜೆಂಟ್ ಬೇಕಾಗಿತ್ತು ಅಂದರೆ ನೀವು ಒಂದು ಸ್ವಲ್ಪ ಜಲ್ದಿಯಾಗಿ ಮಾಡಬೇಕಾಗಿರ್ತೈತಿ. ಈಗ ನಂತರ ಏನು ಮಾಡ್ಬೇಕಪ್ಪ ಅಂದ್ರೆ ನೋಡಿ ಇಲ್ಲಿ ನೆಕ್ಸ್ಟ್ ರಿವ್ಯೂ ಬೈ ಮೈನಾರಿಟಿ ವೆಲ್ಫೇರ್ ಡಿಸ್ಟ್ರಿಕ್ಟ್ ಆಫೀಸ್ ಅಂತ ಐತಿ. ಮೈನಾರಿಟಿ ಅವರೇ ರಿವ್ಯೂವನ್ನು ಕೊಡ್ತಾರೆ. ಆದರೆ ಈಗ ಡಾಕ್ಯುಮೆಂಟ್ಸ್ ಕೊಟ್ಟರೆ ಕರೆಕ್ಟ್ದಾವು ಇಲ್ಲೋ ಅಂತ ಅವರ ಚೆಕ್ ಮಾಡಿ ವೆರಿಫೈ ಮಾಡಿ ನಿಮಗೆ ಹೇಳ್ತಾರೆ. ನಂತರ ನಿಮ್ಗೆ ಕರೆಕ್ಟ್ ಇದ್ದಂದ್ರೆ ಇಲ್ಲಿ ಫಾರ್ವರ್ಡನ್ನು ಮುಂದಿನ ಹಂತಕ್ಕೆ ವರ್ಗಾವಣೆ ಮಾಡಿದಾರೆ ನೋಡ್ಬೋದು. ಇಲ್ಲಿ 1/7/2026 2 ದಿವಸ ತೊಗೊಂಡಾರಪ್ಪ, 1 ದಿವಸ ತೊಗೊಂಡಾರು. ಆದ ನಂತರ ಇನ್ಸ್ಪೆಕ್ಷನ್ ಬೈ ಮೈನಾರಿಟಿ ವೆಲ್ಫೇರ್ ತಾಲೂಕು ಆಫೀಸ್ ಅಂದರೆ ಅವರ ಇನ್ಸ್ಪೆಕ್ಷನ್ ಬಂದ ವೆರಿಫೈ ಮಾಡಿದ ನಂತರ ಎಲ್ಲ ಕರೆಕ್ಟ್ದಾವು ಇಲ್ಲೋ ಅಂತ ಹತ್ರದ ಈಗ ಎಲ್ಲ ಆನ್ಲೈನ್ ಆಗೈತಿ. ಅಂದರೆ ಆನ್ಲೈನಲ್ಲೇ ಅಪ್ರೂವಲ್ ಕೊಡಬೇಕಾಗಿರ್ತೈತಿ. ನೀವು ಹೋಗಿ ಏನು ಮಾಡ್ಬೇಕಪ್ಪ ಅಂದರೆ ಅಲ್ಲಿ ಹೋಗಿ ಅಪ್ರೂವಲ್ ಕೊಡ್ರಿ ಸರ್ ಅಂತ ಕೇಳಿದ ನಂತರ ನಿಮಗೆ ಅಪ್ರೂವಲ್ ಕೊಡ್ತಾರೋ. ಇಲ್ಲಿ ಸ್ಟೇಟಸನ್ನು ಚೆಕ್ ಮಾಡ್ಕೋತಾ ಇರಬೇಕು. ಇಲ್ಲಿ ನೋಡ್ಬೋದು ನೀವು 8 ದಿನಗಳ ಕಾಲ ತೊಗೊಂಡ ನಿಮ್ಮದನ್ನು ವೆರಿಫೈ ಮಾಡಿ ಫಾರ್ವರ್ಡ ಮುಂದಿನ ಹಂತಕ್ಕೆ ಕ್ರಮಕ್ಕಾಗಿ ಕಳಿಸಿದ್ದರು. ಆದ ನಂತರ ಬರೋದು ತಹಶೀಲ್ದಾರ್ದು ಅದೇ ಸೇಮ್. ತಹಶೀಲ್ದಾರ್ ಅವರು ಕೂಡ ಆನ್ಲೈನಲ್ಲಿ ಅಪ್ರೂವಲನ್ನು ಕೊಡಬೇಕಾಗಿರ್ತೈತಿ. ನೀವೇನು ಓದಿ ಕೊಟ್ಟಿರ್ತಿರಲಿ ಅವರ ವರದಿ ಏನಿರ್ತೈತಿ ಅದನ್ನ ಫೋಟೋ ಹೊಡೆದ ಸ್ಕ್ಯಾನ್ ಮಾಡಿದ ನಂತರ ಅವರ ಅಪ್ರೂವಲನ್ನು ಕೊಡಬೇಕಾಗಿರ್ತೈತಿ. ಅದೇ ಇವರು 2 ದಿವಸ ತೊಗೊಂಡಾರಪ್ಪ, 12 ದಿವಸ ತೊಗೊಂಡಾರು. 12 ದಿವಸ ಆದ ನಂತರ ಅಪ್ರೂವಲನ್ನು ಕೊಟ್ಟಿದ್ದಾರೆ. ಇಲ್ಲಾಂದರೆ ನಿಮ್ಗೆ ಅಂಡರ್ ಪ್ರೊಸೆಸ್ ಅಂತ ಇಲ್ಲಿ ಕಾಣಿಸ್ತಾ ಇತ್ತು ಅಂದರೆ ಫಾರ್ವರ್ಡ್ ಜಾಗದಾಗೆ ನೀವು ಹೋಗಿ ಸರ್ ನಮಗೆ ಅಪ್ರೂವಲ್ ಮಾಡಿರಿ ಅಂತ ಹೋಗಿ ನೀವು ಕೇಳ್ಬೋದು. ಆದ ನಂತರ ಬರೋದು ತಹಶೀಲ್ದಾರ್. ಆದ ನಂತರ ಇಲ್ಲಿ ಯಾವ್ದು ಬರ್ತೈತಪ್ಪ ಅಂದರೆ ಲಾಸ್ಟ್ 10ನೇ ನಂಬರಾಗಿ ಯಾವ್ದು ಬರೋದಪ್ಪ ಅಂದರೆ ಕನ್ಫರ್ಮ್ ಕಮಿಟ್ಮೆಂಟ್ ಡೇಟ್ ಬೈ ದ ಮೈನಾರಿಟಿ ವೆಲ್ಫೇರ್ ಡಿಸ್ಟ್ರಿಕ್ಟ್ ಆಫೀಸ್. ಅಂದರೆ ಏನು ಬೆಳಗಾವಿ ಈಗ ಡಿಸ್ಟಿಕ್ ಇರ್ತೈತಿ ಆದರೆ ಡಿಸ್ಟಿಕ್ ಮೈನಾರಿಟಿ ಆಫೀಸ್ ಆಗಿರ್ಬೋದು, ಇಲ್ಲ ಸಮಾಜ ಕಲ್ಯಾಣ ಆಫೀಸ್ ಆಗಿರ್ಬೇಕು, BCM ಆಗಿರ್ಬೋದು. ಇವರೆಲ್ಲರೂ ಏನಪ್ಪ ಅಂದರೆ ಇವ್ರು ಅಪ್ರೂವಲ್ ಕೊಟ್ಟ ನಂತರ ಏನು ಬರ್ತೈತಿ ಇಲ್ಲಿ ವ್ಯೂ ಅಂತ ಕಾಣ್ತೈತಿ. ಇಲ್ಲಿ ಫಾರ್ವರ್ಡ್ ಮುಂದಿನ ಹಂತಕ್ಕೆ ಕ್ರಮಕ್ಕಾಗಿ ಕಳಿಸಲಾಗಿದೆ. 17 ದಿವಸ ಅಂತ ಕೊಟ್ಟಿದ್ದಾರೆ. 17 ದಿವಸನ ತೆಗೆದುಕೊಂಡಾರೆ ಇವ್ರ ಫಾರ್ವರ್ಡ್ ಮಾಡೋಕ್ಕೆ ಮುಂದಿನ ಹಂತಕ್ಕೆ. ಅಂದರೆ ನೀವು ನೋಡ್ಬೋದು ಇಲ್ಲಿ ಇದು ಕೊಟ್ಟ ನಂತರ ಇಲ್ಲಿ ಇದೇನು ಕೊಟ್ಟಿರ್ತೀರಿ ಅದ ನಂತರ ಏನು ಮಾಡ್ಬೇಕು, ಅವ್ರು ಏನು ಮಾಡ್ತಾರಪ್ಪ ನೀವು ಹೋಗಿ ಕೊಟ್ಟ ನಂತರ ಅಲ್ಲಿ ZP ಸೈನ್ ಮಾಡ್ಕೋತಾರೆ, DC ಸೈನ್ ಮಾಡಿಸ್ಕೋತಾರೆ. ಆದ ನಂತರ ಅಂತಂದು ಆನ್ಲೈನಲ್ಲಿ ಆ ಫಸ್ಟ್ ಪೇಜನ್ನು ವರದಿಯನ್ನು ಅಪ್ಲೋಡ್ ಮಾಡಿದ ನಂತರ ಅವರ ಮುಂದಿನ ಹಂತಕ್ಕೆ ಫಾರ್ವರ್ಡ್ ಮಾಡ್ತಾರೆ. ಆದ ನಂತರ ಇಲ್ಲಿ 11ನೇ ಅಪ್ಲೋಡ್ ಕಮಿಟ್ಮೆಂಟ್ ಪ್ರೊಸೀಡಿಂಗ್ ಬೈ ಮೈನಾರಿಟಿ ವೆಲ್ಫೇರ್. ಅಂದರೆ ಇದು ಸರ್ಟಿಫಿಕೇಟನ್ನು ಯಾರು ಜನ್ರೇಟ್ ಮಾಡ್ತಾರಪ್ಪ ಅಂದರೆ ನಿಮ್ಮ ಡಿಸ್ಟಿಕ್ಕಿನ ಬ್ಯಾಕ್ವರ್ಡ್ ಕ್ಲಾಸ್ ಆಗಿರ್ಬೋದು, ಇಲ್ಲಾಂದರೆ ಮೈನಾರಿಟಿ ಆಫೀಸ್ ಆಗಿರ್ಬೇಕು, ಸಮಾಜ ಕಲ್ಯಾಣ ಅವರ ಸರ್ಟಿಫಿಕೇಟ್ ಮಾಡ್ತಾರೆ. ಅದನ್ನು ಮುಂದಿನ ಹಂತಕ್ಕೆ ಕ್ರಮಕ್ಕಾಗಿ ಕಳಿಸ್ತಾರೆ. ಇದಕ್ಕೆ 0 ದಿವಸ ಆದ ದಿವಸ ಅಪ್ರೂವಲ್ನ ಮಾಡಿದರು. ಅದ ನಂತರ ಫೈನಲ್ ಆಗಿ ಬರೋದು ಯಾವತ್ತಪ್ಪ ಅಂದ್ರೆ 12 ನಂಬರ್ ಯಾವತ್ತಪ್ಪ ಅಂದರೆ ನೀವು ನೋಡ್ಬೋದು ಫೈನಲ್ ಡಿಸಿಷನ್ ಬೈ ಡೆಪ್ಯೂಟಿ ಕಮಿಷನರ್. ಫೈನಲ್ ಆಗಿ ಡಿಸಿಷನ್ ತಗೋರು ಯಾರಪ್ಪ ಅಂದರೆ DC ಅವರು, ಡೆಪ್ಯೂಟಿ ಕಮಿಷನರ್ ಅವರ ಡಿಸಿಷನ್ ಮ್ಯಾಗ ಆಗಿರ್ತೈತಿ. ಇವರು ಕೂಡ ಅಪ್ರೂವಲ್ ಅಂತ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಲಾಸ್ಟಾಗಿ ಯಾವ ತಾರೀಕಪ್ಪ ಅಂದರೆ 3/8/2026 ಕೊಟ್ಟಿದ್ದಾರೆ ಅಪ್ರೂವಲ್. ಔಟ್ಪುಟ್ ಸರ್ಟಿಫಿಕೇಟ್ ಅಂತ ಐತಿ. ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಸರ್ಟಿಫಿಕೇಟ್ ಡೌನ್ಲೋಡ್ ಆಗೈತಿ. ಇಟ್ಟಾದರೆ ನಿಮ್ಮ ಸಿಂಧುತ್ವದ ಪ್ರೊಸೆಸ್ ಮುಗೀತು. ಈಗ ಆನ್ಲೈನ್ ಆಗೈತಿ. ಪೆಹ್ಲೆ ಏನೈತಪ್ಪ ಅಂದ್ರೆ ಆಫ್ಲೈನ್ ಇತ್ತು. ಅವರ ಸಿಗ್ನೇಚರ್ ಮಾಡಿದ ನಂತರ ಒಂದೇ ಕೈಯಾಗ ಇದನ್ನು ಸರ್ಟಿಫಿಕೇಟನ್ನು ಕೊಡ್ತಿರು. ಈಗ ಹಾಗೆಲ್ಲ ನೀವು ಮನೇಲಿ ಕೂತ ಎಲ್ಲೆಲ್ಲಿ ಅಪ್ರೂವಲ್ ಆಗೈತಿ, ಎಷ್ಟು ದಿವಸ ಟೈಮ್ ತೊಗೊಂಡೈತಿ ಅಂತ ಒಂದೊಂದಾಗಿ ನೀವು ಎಲ್ಲ ಕೂತ ನೋಡ್ಬೋದು. ಆಗಿಲ್ಲಾಗಿತ್ತಂದ್ರೆ ನೀವು ಹೋಗಿ ಇನ್ನೂ ಯಾಕೆ ಅಪ್ರೂವಲ್ ಮಾಡಿಲ್ರಿ ಸರ್ ಅಂತ ಕೇಳೋಕೆ ಹಕ್ಕು ಕೂಡ ನಿಮಗೆ ಐತಿ. ಅದ ನಂತರ ಇದೆಲ್ಲ ಆಗ್ಬೇಕು, ಅಪ್ರೂವಲ್ ಅಂತ ಬರ್ತೈತಿ. ಅದ ನಂತರ ವ್ಯೂ ಅಂತ ಬರ್ತೈತಿ. ಔಟ್ಪುಟ್ ಸರ್ಟಿಫಿಕೇಟ್ ಅಂತ ಏನು ಕಾಣ್ತೈತಿ ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಏನಾಯ್ತಪ್ಪ ಅಂದರೆ ನಿಮ್ಮ ಸರ್ಟಿಫಿಕೇಟ ಡೌನ್ಲೋಡ್ ಆಯ್ತು. ಇಷ್ಟಾದರೆ ಏನಪ್ಪ ಅಂದರೆ ನೀವು ಯಾವುದೇ ಡಿಪಾರ್ಟ್ಮೆಂಟಲ್ಲಿ
ಸಿಂಧುತ್ವ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಸಿಂಧುತ್ವ ತೆಗೆಸಲು ಇಷ್ಟ ಪ್ರೊಸೆಸ್ ಐತಿ, ಸ್ಟೆಪ್ಸ ಇಷ್ಟು ಫಾಲೋ ಮಾಡ್ಬೇಕಾಗೈತಿ. ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ. ಯಾರು ಸಿಂಧುತ್ವ ತೆಗ್ಸಾರ್ದಾರು ಅವ್ರಿಗೆ ಪ್ರೊಸೆಸನ್ನು ಗೊತ್ತಿಲ್ಲ ಅವ್ರಿಗೆ ನೀವು ಶೇರ್ ಮಾಡಿರಿ. ಅದೇ ರೀತಿಯಾಗಿ ಏನಾದರೆ ಡೌಟ್ ಸಿಂಧುತ್ವದ ಬಗ್ಗೆ ಏನಾದರೆ ಡೌಟ್ ಕೂಡ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಕಮೆಂಟಲ್ಲಿ ರಿಪ್ಲೈ ಮಾಡಲು ಪ್ರಯತ್ನಿಸ್ತೇನೆ ಅಂತ ಹೇಳ್ಕೊತಾ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಂಧುತ್ವ ಬೇಕಾಗುವ ದಾಖಲೆಗಳು ಏನಪ್ಪ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಅದೇ ರೀತಿಯಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.